ಹಾಯ್ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆಲ್ಲ ಅಭ್ಯರ್ಥಿಗಳಿಗೆ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಇದೀಗ ಒಂದು ಪ್ರಮುಖವಾದಂತಹ ಮಾಹಿತಿ ಅಂತ ಹೇಳ್ಬೋದಾಗಿದ್ದು ಒಂದು ಪ್ರಮುಖ ಗುಡ್ ನ್ಯೂಸ್ ಅಂತಾನೆ ಕೂಡ ಹಿಂದೆ ಹೇಳ್ಬೋದಾಗಿರುವಂತದ್ದು ಅಂದ್ರೆ ಶಿಕ್ಷಣ ಇಲಾಖೆಯಲ್ಲಿ ಶಿಕ್ಷಕರ ಒಂದು ನೇಮಕಾತಿಗೆ ಸಂಬಂಧಪಟ್ಟಂತೆ ಅಂದ್ರೆ PST ಆಗಿರ್ಬೋದು, ನಂತರದಲ್ಲಿ ಒಂದು GPT ಆಗಿರ್ಬೋದು, ನಂತರ ಒಂದು HSTR ಗೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಶಿಕ್ಷಕರ ನೇಮಕಾತಿಗಳು 15,000 ಪೋಸ್ಟ್ಗೆ ಅರ್ಜಿ ಆಹ್ವಾನ ಆಗ್ತಿರುವಂತದ್ದಾಗಿರುವಂತದ್ದು. ಇದೇ ಸಂದರ್ಭದಲ್ಲಿ ಅಪ್ಲಿಕೇಶನ್ಗೆ ಸಂಬಂಧಪಟ್ಟಂತೆ ದಿನಾಂಕಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಗೊಂದಲಗಳು ಅಥವಾ ಒಂದು ಪ್ರಶ್ನೆಗಳು ಅಭ್ಯರ್ಥಿಗಳಲ್ಲಿ ಬರ್ತಾ ಇದ್ದು, ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಮಾಹಿತಿಗಳನ್ನ ಮುಂದಿನ ವಿಡಿಯೋದಲ್ಲಿ ಕೂಡ ಕೊಡುವಂತ ಪ್ರಯತ್ನ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ಆಗ್ತಾ ಇರುತ್ತೆ. ಪ್ರಮುಖವಾಗಿ ಈಗ ಅಭ್ಯರ್ಥಿಗಳಿಗೆ ದಿನಾಂಕ ವಿಸ್ತರಣೆ ಆಗಿದೆಯಾ, ಆಗ್ತಾ ಇದೆಯಾ, ಏನು ಎತ್ತ ಅಂತಕ್ಕಂಥ ಒಂದು ಮಾಹಿತಿನ ಇದೆಲ್ಲ ಅದಕ್ಕೆ ಸಂಬಂಧಪಟ್ಟಂತ ಮಾಹಿತಿನ ತಿಳ್ಕೊಂಡು ಬರೋಣ ನಾವೀಗ. ಇಲಾಖೆ ಕಡೆಯಿಂದ ಮಾಹಿತಿನ ಕೊಟ್ಟಿದ್ರು, ಅಧಿಸೂಚನೆ ಹೊರಡಿಸಿದಂತ ದಿನಾಂಕ ಏನಿತ್ತಲ್ಲ ಆಗಸ್ಟ್ 10, 2026 ಅಧಿಸೂಚನೆ ಪ್ರಕಟ ಮಾಡಿದ್ರು. ಅದರಲ್ಲಿ ಆ ಪ್ರಕಾರದಲ್ಲಿ ಮಾಹಿತಿನ ಕೊಟ್ಟಿದ್ರು. ಅಂದ್ರೆ ಅರ್ಜಿ ಸಲ್ಲಿಸಲಿಕ್ಕೆ ಪ್ರಾರಂಭ ದಿನಾಂಕ ಒಂದು ಆಗಸ್ಟ್ 18, 2026 ಅಪ್ಲಿಕೇಶನ್ ಶುರು ಆಗ್ತದೆ. ಶಿಕ್ಷಕ ನೇಮಕಾತಿಗೆ ಸಂಬಂಧಪಟ್ಟಂತೆ ಅಂದ್ರೆ 1 ರಿಂದ 5ನೇ ತರಗತಿ ಒಂದು PST ಆಗಿರ್ಬೋದು, ಅಂದ್ರೆ ಪ್ರೈಮರಿ ಸ್ಕೂಲ್ ಟೀಚರ್ ಆಗಿರ್ಬೋದು, ನಂತರ ಒಂದು GPSTR ಆಗಿರ್ಬೋದು, ನಂತರದಲ್ಲಿ ಹೈಸ್ಕೂಲ್ಗೆ ಸಂಬಂಧಪಟ್ಟಂತೆ HSTR ಗೆ ಸಂಬಂಧಪಟ್ಟಂತೆ ಎಲ್ಲ ಹುದ್ದೆಗಳಿಗೆ ಆಗಸ್ಟ್ 18, 2026 ಅಪ್ಲಿಕೇಶನ್ ಶುರುವಾಗುತ್ತೆ. ಅಪ್ಲಿಕೇಶನ್ ಹಾಕ್ಲಿಕ್ಕೆ ಕೊನೆಯ ದಿನಾಂಕ ಸೆಪ್ಟೆಂಬರ್ 7, 2026 ಅಂತ ಮಾಹಿತಿನ ಕೊಟ್ಟಿದ್ರು. ಆ ಪ್ರಕಾರದಲ್ಲಿ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಇನ್ಸ್ಟ್ರಕ್ಷನ್ಸ್ ಮಾಹಿತಿಗಳನ್ನ ಸೂಚನೆಗಳನ್ನೆಲ್ಲ ಅಭ್ಯರ್ಥಿಗಳಿಗೆ ಕೊಟ್ಟಿರುವಂತದ್ದಾಗಿರುತ್ತೆ ಇಲಾಖೆ ಕಡೆಯಿಂದ. ನಮ್ಮ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ಕೂಡ ಮುಂದಿನ ವಿಡಿಯೋಗಳಲ್ಲಿ ಮಾಡೋದ್ರ ಮುಖಾಂತರ ಮಾಹಿತಿಗಳನ್ನ ಕೂಡ ಕೊಡ್ತೇವೆ. ನಿಮಗೆ ಇಂದಿನ ದಿನಗಳಿಂದ ವಿಡಿಯೋ ಕೂಡ ಮಾಡುವಂತ ಪ್ರಯತ್ನ ಆಗೇನಿಲ್ಲ ಸದ್ಯಕ್ಕೆ. ಅದಕ್ಕೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ಬೋದು, ಬೆಲ್ ಐಕಾನ್ ಕ್ಲಿಕ್ ಮಾಡಬಹುದಾಗಿರುತ್ತೆ ಹೆಚ್ಚುವರಿ ಅಪ್ಡೇಟ್ಸ್, ಇನ್ಫಾರ್ಮೇಷನ್, ಮಾಹಿತಿ ಕ್ಲಾರಿಟಿಗಾಗಿ ಅಂತ ಹೇಳ್ತಾ. ಇದೀಗ ಒಂದು ದಿನಾಂಕ ವಿಸ್ತರಣೆಗೆ ಸಂಬಂಧಪಟ್ಟಂತೆ ಮಾಹಿತಿಗಳು ಬರ್ತಿದಲ್ಲ, ಅದು ನಿಜಾನ ಸುಳ್ಳು ಏನು ಅಂತ ನೋಡಿದ್ರೆ ಅಧಿಕೃತವಾಗಿ ಇಲಾಖೆ ವೆಬ್ಸೈಟ್ ಅಲ್ಲಿ ಪ್ರಮುಖವಾದ ಮಾಹಿತಿಗಳು ಬರ್ತಾ ಇರುವಂತದ್ದಾಗಿರುತ್ತೆ. ಅಭ್ಯರ್ಥಿಗಳು ಶಾಲಾ ಶಿಕ್ಷಣ ಇಲಾಖೆ ಅಧಿಕೃತ ವೆಬ್ಸೈಟ್ ಆಗಿರತಕ್ಕಂಥ CSL ಒಂದು ವಿಭಾಗದಲ್ಲಿ ಕೂಡ ಮಾಹಿತಿನ ಅಪ್ಡೇಟ್ ಆಗಿರುವಂತದ್ದು. ಇತ್ತೀಚಿನ ಸುದ್ದಿಯಲ್ಲಿ ತಾವು ಗಮನಿಸುವಂತಂದ್ರೆ ಆನ್ಲೈನ್ ಅಪ್ಲಿಕೇಶನ್ ಫಾರ್ ಟೀಚರ್ ರಿಕ್ರೂಟ್ಮೆಂಟ್ ವಿಲ್ ಬಿ ಮೇಡ್ ಅವೈಲಬಲ್ ಆಫ್ಟರ್ ಅಂದ್ರೆ ಒಂದು 6 PM ಆನ್ ಆಗಸ್ಟ್ 18, 2026 ಅಂತ ಕೊಟ್ಟಿದ್ದಾರೆ. ಅಂದ್ರೆ ಆಗಸ್ಟ್ 18, 2026 ಸಂಜೆ 6 ಗಂಟೆ ನಂತರದಲ್ಲಿ ಒಂದು ಅಪ್ಲಿಕೇಶನ್ ಏನಿರುತ್ತಲ್ಲ ಓಪನ್ ಆಗುತ್ತೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ, ಆಕ್ಟಿವೇಟ್ ಆಗುತ್ತೆ ಅಂತ. ಮತ್ತೆ ಲಾಸ್ಟ್ ಡೇಟ್ ಸಂಬಂಧಪಟ್ಟಂತೆ ಕೊಟ್ಟಿದ್ದಾರೆ ನೋಡಬಹುದಾಗಿರುತ್ತೆ. ಸಬ್ಮಿಷನ್ ಆಫ್ ಅಪ್ಲಿಕೇಶನ್ ಡೇಟ್ ಏನಿದೆ ಅದು ಎಕ್ಸ್ಟೆಂಡೆಡ್ ಅಂತಕ್ಕಂಥ ಸಂಬಂಧಪಟ್ಟಂತೆ ಅಪ್ ಟು ಸೆಪ್ಟೆಂಬರ್ 15, 2026 ಅಂತ ಇಲ್ಲಿ ಮೆನ್ಷನ್ ಆಗಿರುವಂತದ್ದಾಗಿರುತ್ತೆ. ಅಂದ್ರೆ ಇಲ್ಲಿ ಪ್ರಮುಖವಾದಂತಹ ಮಾಹಿತಿ ಏನಿತ್ತಲ್ಲ ಅಭ್ಯರ್ಥಿಗಳಿಗೆ ದಿನಾಂಕ ಅಪ್ಲಿಕೇಶನ್ ಹಾಕೋದಕ್ಕೆ ಸಂಬಂಧಪಟ್ಟಂತೆ ಏನ್ ಮಾಹಿತಿ ಇತ್ತು ಅಂತ ಹೇಳಿದ್ರೆ ಅಭ್ಯರ್ಥಿಗಳಿಗೆ ಸೂಚನೆಗಳು ಮಾಹಿತಿನ ಕೊಟ್ಟಿದ್ರು. ಅಂದ್ರೆ ಅಧಿಸೂಚನೆಗಳು ಕೂಡ ಸೆಪ್ಟೆಂಬರ್ 7, 2026 ಅಂತ ಇಲ್ಲಿ ಇರುವಂತದ್ದಾಗಿರುತ್ತೆ. ಅಧಿಸೂಚನೆಗಳು ಕೂಡ ಅದೇ ರೀತಿ ಇತ್ತು. ಬಟ್ ಈಗ ಇಲ್ಲಿ ಇನ್ನೊಂದೇನಂದ್ರೆ ಇದನ್ನ ಕ್ಲಿಕ್ ಮಾಡಿದ್ರು ಕೂಡ ಅದೇ ರೀತಿ ಓಪನ್ ಆಗ್ತಿಲ್ಲ. ಅಪ್ಲಿಕೇಶನ್ ಎಲ್ಲ ಶುರು ಆದ ನಂತರದಲ್ಲಿ ಗಮನಿಸಬೇಕಾಗಿರುವಂತದ್ದಾಗಿರುತ್ತೆ. ಇನ್ನು ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಕೂಡ ಅಪ್ಡೇಟ್ ಆಗಿರುವಂತದ್ದಾಗಿರುತ್ತೆ. ಬಟ್ ನೋಟಿಫಿಕೇಶನ್ ಇನ್ನ ಬಂದಿಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಅಧಿಸೂಚನೆ ಅಥವಾ ಪ್ರಕಟಣೆ ಕೂಡ ಬರುವಂತ ನಿರೀಕ್ಷೆ ಇರುವಂತದ್ದು. ವೇಟ್ ಮಾಡಿ ನೋಡಬೇಕಿರುತ್ತೆ. ಆ ನಂತರ ಅಷ್ಟೇ ಇದು ಅಧಿಕೃತ ಅಂತ ಪರಿಗಣಿಸಬಹುದು. ಬಟ್ ಇಲ್ಲಿ ಸೆಪ್ಟೆಂಬರ್ 15, 2026 ಎಕ್ಸ್ಟೆಂಡೆಡ್ ಅಂತ ಮಾಹಿತಿನ ಕೊಟ್ಟಿದ್ದಾರೆ ಅಲ್ಲಿ ತನಕ ಅಂತ. ಬಟ್ ಕಾದ್ ನೋಡಬೇಕಿರುತ್ತೆ. ಬಟ್ ಅಫಿಷಿಯಲ್ ವೆಬ್ಸೈಟ್ ಎಲ್ಲ ಇದು ಶೋ ಆಗ್ತಿರೋದ್ರಿಂದ ಇದನ್ನ ರಿಯಲ್ ಅಂತಾನೆ ಪರಿಗಣಿಸಬಹುದಾಗಿರುವಂತದ್ದಾಗಿರುತ್ತೆ. ನಿಜಾನ ಸುಳ್ಳ ಅಥವಾ ಏನು ಅಂತ ಒಂದು ಪ್ರಶ್ನೆಗಳು ನಿಮಗೆ ಬರಬಹುದಾಗಿರುತ್ತೆ. ಇಲ್ಲಿ ಅಫಿಷಿಯಲ್ ವೆಬ್ಸೈಟ್ ಎಲ್ಲ ಇದು ಬಂದಿರೋದ್ರಿಂದ ಎಕ್ಸ್ಪೆಕ್ಟ್ ಮಾಡಬಹುದಾಗಿರುವಂತದ್ದು ಇದು ನಿಜ ಅಂತಾನೆ. ಕಾದ್ ನೋಡೋಣ ಅಧಿಕೃತ ಪ್ರಕಟಣೆ ಅಥವಾ ಅಧಿಸೂಚನೆ ಬಂದಂತ ಸಂದರ್ಭದಲ್ಲಿ ಇದನ್ನ ಕೂಡ ಬಿಲೀವ್ ಮಾಡಬಹುದಾಗಿರುತ್ತೆ. ಬಟ್ ಸದ್ಯಕ್ಕೆ ಅಭ್ಯರ್ಥಿಗಳಿಗೆ ಆಗಸ್ಟ್ 18, 2026 ಒಂದು HSTR ಆಗಿರ್ಬೋದು, GPSTR ಆಗಿರ್ಬೋದು, ಒಂದು PSTR ಆಗಿರ್ಬೋದು ಹುದ್ದೆಗಳಿಗೆ ಆಗಸ್ಟ್ 18, 2026 ಅಪ್ಲಿಕೇಶನ್ಗಳು ಶುರು ಆಗ್ತಿದೆ. ಈ ಒಂದು ಕೊನೆ ದಿನಾಂಕ ಅಂತಕ್ಕಂಥದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಕೂಡ ಮಾಹಿತಿನ ಗಮನಿಸಬಹುದಾಗಿರುತ್ತೆ. ಬಟ್ ಆದಷ್ಟು ವೆಯ್ಟ್ ಮಾಡಿ ನೋಡಿ. ಹೆಚ್ಚು ಅಪ್ಡೇಟ್ಸ್, ಇನ್ಫಾರ್ಮೇಷನ್, ಅಧಿಕೃತ ಮಾಹಿತಿ ಬಂದಾಗ, ಅಫಿಷಿಯಲ್ ನೋಟಿಫಿಕೇಶನ್ ಬಂದಾಗ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ಮಾಹಿತಿನ ಕೂಡ ಕೊಡ್ತೇವೆ ಅಂತ ಹೇಳ್ತಾ ಅದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ನಿಮ್ಮ ಸ್ನೇಹಿತರಿಗೆ ಮರಿದೆ ವಿಡಿಯೋ ಶೇರ್ ಮಾಡಿ ಮಾಹಿತಿನ ತಲುಪಿಸಿ.